ಸಿಡಬ್ಲ್ಯೂಎಂಎ ಆದೇಶ ಬರ್ತಾ ಇದ್ದಂತೆ ರೈತ ಮತ್ತೆ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಕಾವೇರಿ ಕೊಳ್ಳದ ರೈತರು ರಸ್ತೆಯಲ್ಲಿ ಹೊರಳಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಕನ್ನಡ ಪರ ಸಂಘಟನೆಗಳು ಅಖಂಡ ಕರ್ನಾಟಕ ಬಂದ್ ಮಾಡುವುದಾಗಿ ತಿಳಿಸಿವೆ. ಈ ಕುರಿತ ರಿಪೋರ್ಟ್ ಬನ್ನಿ ನೋಡೋಣ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹರಿಸಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾವೇರಿ ಕೊಳ್ಳದ ರೈತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಸಿಡಬ್ಲ್ಯೂಆರ್ಸಿ ಕೊಟ್ಟಂತ ಆದೇಶದಿಂದ ಈಗಾಗಲೇ ಪ್ರತಿಭಟನೆಗಳು ಆರಂಭ ಆಗಿತ್ತು. ಈಗ ಮತ್ತೆ ಸಿಡಬ್ಲ್ಯೂಎಂಎ ಕೂಡ ಅದೇ ಆದೇಶವನ್ನು ಮಾಡಿರುವ ಕಾರಣಕ್ಕೋಸ್ಕರ ರೈತರು ಪ್ರತಿಭಟನೆಯನ್ನು ಮುಂದುವರಿಸಿರುವಂಥದ್ದು. ಈಗ ಸಂಜೆ ಋತುದಲ್ಲಿ ಕುಳಿತು ಒಂದು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು, ಅರೆಬೆತ್ತಲೆಯಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದೇ ಕೂಗಾಗಿರುವಂಥದ್ದು, ಕಾವೇರಿ ನಮ್ಮದು, ನಾವು ಯಾವುದೇ ಕಾರಣಕ್ಕೂ ನೀರನ್ನ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಪ್ರತಿಭಟನೆಗಳು ಕೂಡ ನಿಜಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಕಾವೇರಿದ ಕಿಚ್ಚು. ಅಖಂಡ ಕರ್ನಾಟಕ ಬಂದ್ ಮಾಡ್ತೇವೆಂದ ವಾಟಾಳ್. ಕರ್ನಾಟಕ ಬಂದ್. ಸಿಡಬ್ಲ್ಯೂಆರ್ಸಿ ಆದೇಶ ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ ತೀರ್ಮಾನ ಖಂಡಿಸಿ ಅಖಂಡ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಟಿವಿ9 ಬಳಿ ವಾಟಾಳ್ ನಾಗರಾಜ್ ಆಕ್ರೋಶ ಹೊರಹಾಕಿದ್ದಾರೆ. ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ಈಗಾಗಲೇ ನೀರಿಲ್ಲ, ಹೀಗಾಗಿ ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶ ಸರಿಯಲ್ಲ ಅಂತ ಗರಂ ಆಗಿದ್ದಾರೆ. ಬಂದ್ ಮಾಡಬೇಕಾಗುತ್ತೆ. ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಬಂದಾಗತ್ತಾ ಅಥವಾ ಅಖಂಡ ಕರ್ನಾಟಕ ಬಂದ? ಇದು ಅಖಂಡ ಕರ್ನಾಟಕ ಬಂದ್, ಬರೀ ಕರ್ನಾಟಕ ಬಂದಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡಿದ್ರೆ ಅಖಂಡ ಕರ್ನಾಟಕ ಬಂದೇ ಮಾಡಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಕೂಡ ಕರ್ನಾಟಕ ಬಂದ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ತಮಿಳು ರಾಜ್ಯದ ಮುಖ್ಯಮಂತ್ರಿ ವಿಜಯ್ ಅವರ ಸಿನಿಮಾ ಬೆಂಗಳೂರಿನಿಂದ ಎತ್ತಬೇಕು, ಕರ್ನಾಟಕದಿಂದ ಜನನಾಯಕನ ಸಿನಿಮಾ ಮೊದಲನೇದಾಗಿ ಎತ್ತಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತೆ ಕರ್ನಾಟಕ ಬಂದ್, ಇವಾಗಲೇ ನಾವೆಲ್ಲ ಸಭೆಯನ್ನು ನಾಳೆ ಸೇರ್ತಾ ಇದ್ದೀವಿ. ಕರ್ನಾಟಕ ಬಂದ್ ಕರೆ ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಇಡೀ ಹೋರಾಟ, ಇಡೀ ರಾಜ್ಯದ ಹೋರಾಟ, ಇಡೀ ಬರೀ ಕನ್ನಡ ಸಂಘಟನೆಗಳ ಹೋರಾಟ ಅಲ್ಲ, ಕನ್ನಡಿಗರ ಹೋರಾಟ, ರಾಜಕಾರಣಿಗಳ ಹೋರಾಟ, ರೈತರ ಹೋರಾಟ, ಚಿತ್ರರಂಗದ ಹೋರಾಟ, ಒಟ್ಟಾರೆ ಇವತ್ತು ಕಾವೇರಿ ಕನ್ನಡಿಗರ ಜೀವನಾಡಿ. ಎಲ್ಲರೂ ಸೇರಿ ಈ ಕರ್ನಾಟಕದಲ್ಲಿ ಕ್ರಾಂತಿಯನ್ನ ಎಬ್ಬಿಸ್ತೀವಿ. ಕೇಂದ್ರ ಸರ್ಕಾರ ಕಣ್ತೆರೆದು ನೋಡಬೇಕಾಗತ್ತೆ. ತಮಿಳುನಾಡಿಗೆ ನೀರು ಬಿಡುವಂತಹ ಪ್ರಶ್ನೆನೇ ಇಲ್ಲ ಅಂತ ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸಾರಾ ಗೋವಿಂದ್ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಯಾವ ರೀತಿ ರೈತ ಬಾಂಧವರು ಅಥವಾ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಅವರು ಹೆಜ್ಜೆಯನ್ನು ಹಿಡಿತಾರೋ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಅವ್ರ ಹೆಜ್ಜೆಗೆ ನಾವು ಕೈ ಜೋಡಿಸುವಂಥ ಕೆಲಸ ಅವತ್ತು ಮಾಡಿದ್ದೀವಿ, ಇವತ್ತು ಮಾಡ್ತೀವಿ. ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕುಡಿಯೋದಕ್ಕೆ ನೀರಿಲ್ಲ ಅಂತ ಇದ್ದೀವಿ. ತಮಿಳುನಾಡು 3ನೇ ಬೆಳೆ ಕುರುವೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ನಮಗಿಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಆ ನೀರು ಬಿಡುವಂಥ ಪ್ರಶ್ನೆನೇ ಇಲ್ಲ. ಮಂಡ್ಯದಲ್ಲಿ ಮತ್ತೆ ಭುಗಿಲೆದ್ದ ಪ್ರತಿಭಟನೆ, ಆಕ್ರೋಶ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದ ವಿರುದ್ಧ ಕಿಚ್ಚು ಭುಗಿಲೆದ್ದಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರಸ್ತೆ ತಡೆದು ಅನ್ನದಾತರು ಆಕ್ರೋಶ ಹೊರಹಾಕಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಲು ಯತ್ನಿಸಿದ್ದಾರೆ. ಇದಕ್ಕೂ ಮುನ್ನ ಮಂಡ್ಯದಲ್ಲಿ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಚಿತ್ರಮಂದಿರಕ್ಕೆ ಮುತ್ತಿಗೆಗೆ ಮುಂದಾದರು. ತಮಿಳುನಾಡು ಸಿಎಂ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಪೋಸ್ಟರ್ ಹರಿದು ಹಾಕಿ ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನಾಕಾರರ ಒತ್ತಾಯಕ್ಕೆ ಮಣಿದು ಜನನಾಯಕನ್ ಪ್ರದರ್ಶನ ರದ್ದು ಮಾಡಲಾಯಿತು. ಮೈಸೂರಿನಲ್ಲೂ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಮೈಸೂರು ಅಗ್ರಹಾರ ವೃತ್ತದಲ್ಲಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರದು ಅಂತ ಘೋಷಣೆ ಕೂಗಿದ್ರು. ಮಳೆಯಾಗದಿದ್ರೆ ಬೆಂಗಳೂರು ನಗರಕ್ಕೆ ನೀರಿನ ಕೊರತೆ ಎದುರಾಗಲಿದೆ ಅಂತ ಬೆಂಗಳೂರು ಜಲಮಂಡಳಿ ಅಧ್ಯಕ್ಷೆ ಡಾಕ್ಟರ್ ಎನ್ ಮಂಜುಳಾ ಹೇಳಿದ್ರು. ಸುಮಾರು 150 ಟ್ಯಾಂಕರ್ನ ಡಿಪ್ಲಾಯ್ ಮಾಡಿದ್ದೀವಿ. ಸುಮಾರು 1000 ಟ್ರಿಪ್ ಹೋಗುವಷ್ಟು ಕೆಪಾಸಿಟಿ ಈಗ ಸದ್ಯಕ್ಕೆ ಇದೆ. ಬಟ್ ಅಷ್ಟು ದೊಡ್ಡ ಬೇಡಿಕೆ ಇನ್ನೂ ಪ್ರಮಾಣದಲ್ಲಿ ಬಂದಿಲ್ಲ. ಈಗ ಸದ್ಯಕ್ಕೆ ಸುಮಾರು ನಾನು ಆಲ್ರೆಡಿ ಹೇಳಿದಾಗ 250ರಿಂದ 300 ಟ್ರಿಪ್ಸ್ ಅಷ್ಟೇ ಓಡಿಸ್ತಾ ಇದ್ದೀವಿ ಪ್ರತಿದಿನ. ಅಲ್ಲ, ಅದೇ ಒಂದು ವೇಳೆ ತೀರಾ ಕಡಿಮೆ ಆಗಿದ್ರೆ ಬೇಡಿಕೆ ಈ ಕಡೆ ಟ್ಯಾಂಕರ್ದು ಜಾಸ್ತಿ ಆಗಬೇಕಾಗಿತ್ತು. ನಾವು ಆ ಥರ ಯಾವುದು ಸ್ಪೈಕ್ ನೋಡಿಲ್ಲ ಈಗ ಸದ್ಯಕ್ಕೆ.
ಹುಬ್ಬಳ್ಳಿಗೂ ಕಾವೇರಿ ಪ್ರತಿಭಟನೆ ಕಿಚ್ಚು ವ್ಯಾಪಿಸಿದೆ. ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಒತ್ತಾಯಿಸಿ ಕರವೇ ಪ್ರತಿಭಟನೆ ನಡೆಸಿದೆ. ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಖಾಲಿ ಕೊಡ ಇಟ್ಟು ಕೈಗೆ ಕಪ್ಪು ಪಟ್ಟಿ ಧರಿಸಿ ತಮಿಳುನಾಡು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದ್ರು. ಜಿಲ್ಲಾಧಿಕಾರಿ ಕಚೇರಿ ಎದುರು ಭಾರೀ ಪ್ರತಿಭಟನೆ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9.